ಎಲ್ರಿಗೂ ನಮಸ್ಕಾರ. ನಾವು ಹೋಗಿದ್ವಿ ಇವತ್ತು ಹಂದಕುಂಟೆಯಲ್ಲಿ. ಹಂದಕುಂಟೆಗೆ ದೇವ್ರು ಮಾಡಿದ್ರು, ಅದಕ್ಕೋಸ್ಕರ ಕರೆದಿದ್ರು. ಹೋಗಿದ್ವಿ. ಹಂಗೇನೆ ಬರ್ಗೂರ್ಗೆ ಹೋಗಬೇಕು ಲಾಸಿನೇ. ಹಾಗೇನೆ ನಮ್ಮ ಮನೆಯವರು ಚಪ್ಪಲಿ ತೊಗೋಬೇಕು ಅಂತಂದ್ರು, ನಿಲ್ಲಿಸಿದ್ರು. ಚಪ್ಪಲಿ ತೊಗೊಳ್ತಾಯಿದ್ರು. ಅವ್ರೂ ಕರೆದ್ಬಿಟ್ರು, ನೋಡಿ ಈಗ ಸೆಲೆಕ್ಟ್ ಮಾಡಿ ಬಾ ಅಂತ. ಬಟ್ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಆದರೂ ತೊಗೊಳ್ಳಿ ಅಂತ ಹೇಳಿದ್ದೆ. ಬಟ್ ಅವರು ಯಾವಾಗ ಒಂದೇ ಬ್ರ್ಯಾಂಡ್ ತೊಗೊಳ್ತಾಯಿದ್ರು, ಸ್ಟಿಲ್ ಅಂತ. ಆದರೂ ತೊಗೊಂಡ್ರಿ. ಫೈನಲಿ ಒಂದು ಸೆಲೆಕ್ಟ್ ಮಾಡಿದೆ, ತೊಗೊಂಡ್ರು. ಅದು ಮುಗಿಸ್ಕೊಂಡ್ಬಿಟ್ಟು ಇನ್ನು ಅಲ್ಲಿ ಊರಿಗೆ ರೀಚ್ ಆದ್ವಿ. ಊರಿಗೆ ರೀಚ್ ಆದಮೇಲೆ ಅವ್ರ ಊರಲ್ಲಿ ಕೆರೆ ಮೇಲೆ ಹೋಗೋದು. ಅದು ನೋಡಿಬಿಟ್ಟು ನನಗೆ ಫುಲ್ ಖುಷಿ ಆದೆ. ಯಾಕಂದರೆ ಆ ಥರ ನೀರು ಅಂದರೆ ನನಗೆ ತುಂಬ ಇಷ್ಟ ಇರೋದು ಕಣ್ರಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೋಗಿ ಅವ್ರ ಮನೆಗೆ ಊಟ ಮಾಡ್ಕೊಂಡು ಅದು ಮುಗಿಸ್ಕೊಂಡು, ಊಟ ಮಾಡಿದ್ದು ತೋರಿಸ್ಲಿಲ್ಲ, ಯಾಕಂದರೆ ಕಣ್ಣಸ್ರಾಗ್ಬಾರ್ದಲ್ಲ, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಹಾಗೆ ಊಟ ಮಾಡ್ಕೊಂಡು ನಮ್ಮ ಮನೆ ರಿಲೇಷನ್ ಅಂತ ಯಾರು ಕರೆದ್ರು, ಹೋಗಿದ್ವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕಾಫಿ ಕಾಯಿಸ್ಕೊಟ್ರು. ಕಾಫಿ ಕುತ್ಕೊಂಡು ಅಲ್ಲಿದೆ ಒಂದು ಕುಂದ್ಲಿ ಮರಿ ಎಲ್ಲ ಅಂಬಕ್ಕಾಗಲ್ಲ, ಬೆಕ್ಕಿನ ಮರಿ ನೋಡ್ಬಿಟ್ಟು ಫುಲ್ ಖುಷಿಯಾದ ನಮ್ಮ ಹರ್ಷ. ನೋಡಿ ಈ ಥರ ಉಯ್ಯಾಲೆನೂ ಹಾಕಿದ್ರು. ಅವರು ಎಷ್ಟು ಇಷ್ಟಪಟ್ಟು ಆಡ್ದ ಅಂದರೆ, ಮಮ್ಮಿ ಆಡ್ತೀನಿ ಅನ್ನೋ ಅಡುಗು ಬಿಡಲಿಲ್ಲ, ಆಡ್ದ ಫೈನಲಿ. ಆ ಕುಂಡ್ಲಿ ಮರಿ ನೋಡಿ ಹೋಗ್ತಾ ಇದೆ, ಅನ್ನೋಕ್ಕಾಗಲ್ಲ, ಬೆಕ್ಕಿನ ಮರಿ. ಅದು ಮುಗಿಸ್ಕೊಂಡು ಫೈನಲಿ ನಮ್ಮೂರ ಕಡೆ ಬಂದ್ವಿ. ಅದು ಮುಗಿಸ್ಕೊಂಡು ಬರ್ಗೂರಲ್ಲಿ ಬಂದ್ವಿ. ಬರ್ಗೂರಲ್ಲಿ ನೋಡಿ ಪೆಟ್ರೋಲ್ ಹಾಕ್ಸ್ಬೇಕಂತ ಸೈಡಲ್ಲಿ ನಿಂತಿದ್ರು. ನಾನು ಹಾಕ್ಸ್ಕೊತಾಯಿದ್ರು, ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಅದು ಮುಗಿಸ್ಕೊಂಡು ನೈಟ್ ಆಯ್ತು ಬರೋ ಅಷ್ಟೊತ್ತಿಗೆ. ನೋಡಿ ಕತ್ಲಾಯಿತು, ದೆವ್ವ ಬರ್ತವೆ ಅನ್ನೋ ಫೀಲಿಂಗ್ ಇತ್ತು. ಬಟ್ ದೆವ್ವ ಬರ್ತಿದ್ರೆ ಸಾಕು, ಕಳ್ಳಿ ಮಾತ್ರ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ. ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ವಿಡಿಯೋ.